ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ 23-24ನೇ ಕಂತಿನ ಜಮಾ ಬಗ್ಗೆ ದೊಡ್ಡ ಮಾಹಿತಿ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. PM ಮೋದಿಯವರ ಮುಖ್ಯವಾದ ಯೋಜನೆ ಮಹಿಳೆಯರಿಗೆ 10,000 ರೂಪಾಯಿ ಜಮಾ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ವಾಗ್ದಾಳಿ. ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ನಿಮ್ಮ ಹತ್ತಿರವೂ ಕೂಡ ರೇಷನ್ ಕಾರ್ಡ್ ಇದ್ರೆ ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತವೆ, ಯಾವ ಅರ್ಜಿಯನ್ನು ನೀವು ಹಾಕಬಹುದು, ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ. ಇನ್ನು ಮತ್ತೊಂದೆಡೆಯಲ್ಲಿ ತಮಿಳುನಾಡಿನಲ್ಲಿ ಘೋರ ದುರಂತ. ಕೊರೂರಲ್ಲಿ 39 ಜನರು ಕಾಲ್ತೂತದಲ್ಲಿ ಮೃತಪಟ್ಟಿದ್ದಾರೆ. ಈ ಒಂದು ಸಾವಿಗೆ ವಿಜಯ್ ಅವರು ಮಾಡಿದ ತಪ್ಪುಗಳಾದ್ರೂ ಏನು? ಇದೇ ಮಧ್ಯೆ ಸಾಲ ಮನ್ನಾ ವಿಚಾರ ಕುರಿತಂತೆ ಮುಖ್ಯವಾದ ಮಾಹಿತಿ. ಜಾತಿ ಗಣತಿ ಸಮೀಕ್ಷೆಗೆ ಮತ್ತೊಂದು ವಿಘ್ನ, ಶಿಕ್ಷಕರಿಗೆ ಹೊಸ ತಲೆನೋವು. ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಭೆ. ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಒತ್ತಿ. ಇದರಿಂದ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಕಂತು ಜಮಾ ಆಗಿದೆ ಕಮೆಂಟ್ ಮಾಡಿ. ಇದೀಗ ಸರ್ಕಾರದ ಪ್ರಕಾರ ಇಲ್ಲಿವರೆಗೆ 23 ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಜೂನ್ ತಿಂಗಳ ಕಂತಾಗಿರುವ 22ನೇ ಕಂತನ್ನು ಜಮಾ ಮಾಡಲಾಗಿತ್ತು. ಇದೀಗ 3 ದಿನಗಳ ಹಿಂದಷ್ಟೇ ಜುಲೈ ತಿಂಗಳ 23ನೇ ಕಂತು ಕೂಡ ಬಿಡುಗಡೆ ಮಾಡಲಾಗಿದೆ. ಹೌದು, ದಸರಾ ಹಬ್ಬಕ್ಕೆ ಅನುಕೂಲವಾಗಲಿ ಎಂದು ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಈಗಾಗಲೇ ಜಮೆ ಮಾಡಲಾಗಿದ್ದು, ಈಗ ಆಗಸ್ಟ್ ತಿಂಗಳ 24ನೇ ಕಂತು ಮಾತ್ರ ಬಾಕಿ ಉಳಿದಿದೆ. ಅದು ಕೂಡ ಆದಷ್ಟು ಬೇಗನೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ 23 ಕಂತುಗಳನ್ನು ಪಾವತಿ ಮಾಡುವ ಮೂಲಕ ಪ್ರತಿ ಅರ್ಹ ಫಲಾನುಭವಿಗಳ ಖಾತೆಗೆ 46,000 ರೂಪಾಯಿ ಜಮೆ ಮಾಡಿದೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹಣದಿಂದ ಕೆಲವರು ಮನೆ ಕಟ್ಟಲು ಹಣ ಬಳಸಿಕೊಂಡಿದ್ರೆ, ಇನ್ನು ಕೆಲವರು ಅಂಗಡಿ ಹಾಕಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಒಬ್ಬರು ಸಿದ್ದರಾಮಯ್ಯನವರ ಭಾವಚಿತ್ರವುಳ್ಳ ಒಂದು ಬಾಗಿಲನ್ನು ಕೂಡ ಹಾಕಿದ್ದಾರೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಶೀಘ್ರವೇ ಗೃಹಲಕ್ಷ್ಮಿಯರಿಗೆ ರಾಜ್ಯದ ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ. ಈ ಮೂಲಕ ಮಹಿಳೆಯರಿಗೆ ಸಾಲ ಸೌಲಭ್ಯ ಒದಗಿಸಿ ಇನ್ನಷ್ಟು ಅವರನ್ನು ಸಬಲೀಕರಣರಾಗಿ ಮಾಡುತ್ತೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿ ನಿಮ್ಮ ಖಾತೆಗೆ ಏನಾದರೂ ಇದೇ ಒಂದು ವಾರದಲ್ಲಿ 2,000 ರೂಪಾಯಿ ಜಮಾ ಆಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಆರ್ಥಿಕ ಇಲಾಖೆಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಯ ಖಜಾನೆಗಳಿಗೆ ಹಣ ವರ್ಗಾವಣೆ ಆಗಿದೆ. ಈ ಒಂದು ಹಣವು 2 ದಿನದ ಅಂತರದಲ್ಲಿ ಅಥವಾ ಇದೇ ಒಂದು ವಾರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದು ಹೇಳಲಾಗಿದೆ. ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡುವುದಾದರೆ, ಪ್ರಧಾನಿ ಮೋದಿಯವರ ಸರ್ಕಾರ 75 ಲಕ್ಷ ಮಹಿಳೆಯರಿಗೆ ತಲಾ 10,000 ರೂಪಾಯಿ ಅಂತೆ ಜಮೆ ಮಾಡಿದೆ. ಹೌದು ಸ್ನೇಹಿತರೆ, ಇದೀಗ ಬಿಹಾರದ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣವನ್ನು ನೀಡಲಾಗಿದ್ದು, ಈ ಬಗ್ಗೆ ಇದೀಗ ಕಾಂಗ್ರೆಸ್ ನಾಯಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹೌದು, ಬಿಹಾರದಲ್ಲಿ ಚುನಾವಣೆ ಇರುವ ಕಾರಣ ನವರಾತ್ರಿಯ ಗಿಫ್ಟ್ ಎಂದು ಅಲ್ಲಿನ ಮಹಿಳೆಯರಿಗೆ ತಲಾ 10,000 ರೂಪಾಯಿ ಜಮೆ ಮಾಡಿದ್ದು, ಈ ಬಗ್ಗೆ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅವರು ಕೂಡ ಕಿಡಿಕಾರಿದ್ದಾರೆ. ಹೌದು, ಮೊದಲಿಗೆ ಸ್ನೇಹಿತರೆ, ಕಾಂಗ್ರೆಸ್ ಟ್ವೀಟ್ ಮಾಡಿ ಏನು ಆರೋಪ ಮಾಡಿದೆ ಅಂದರೆ, ಬಿಹಾರದ 75 ಲಕ್ಷ ಮಹಿಳೆಯರಿಗೆ ಸರ್ಕಾರಿ ಯೋಜನೆಗಳ ಮೂಲಕ ತಲಾ 10,000 ರೂಪಾಯಿ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಕಳ್ಳತನ ಜೊತೆಗೆ ಮತ ಖರೀದಿಗೂ ಮುಂದಾಗಿದ್ದಾರೆ ಎಂದು ಟ್ವೀಟ್ ಅನ್ನು ಮಾಡಿದೆ. ಇದೇ ಮಧ್ಯೆ ಜಯರಾಮ್ ರಮೇಶ್ ಅವರು ಕೂಡ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಸರ್ಕಾರವು ಅಲ್ಲಿನ 1.3 ಕೋಟಿ ಮಹಿಳೆಯರಿಗೆ ನೀಡುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳ 2,000 ರೂಪಾಯಿ ನೀಡುವುದನ್ನು ಪ್ರಧಾನಿ ಮೋದಿ ಅವರು ಟೀಕೆ ಮಾಡಿದ್ರು. ಆದರೆ ಈಗ ನೀವು ಏನು ಮಾಡ್ತಿದ್ದೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಹಾರದ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾಗುತ್ತೆ ಅಂತ ಮೊದಲೇ ನೀವು ಒಂದು ಬಾರಿ ಹಣ ಪಾವತಿ ಮಾಡುವ ಕೊಡುಗೆಯನ್ನು ನೀಡಿ ಮತಗಳತನ ಜೊತೆಗೆ ಮತ ಖರೀದಿಗೂ ಕೂಡ ನೀವು ಮುಂದಾಗಿದ್ದೀರಿ. ಇದು ಹತಾಶೆಯ ಕ್ರಮ ಎಂಬುದು ಸ್ಪಷ್ಟ. ಆದರೆ ಇವರ ಲೆಕ್ಕಾಚಾರವನ್ನ ಬಿಹಾರದ ಮಹಿಳೆಯರು ಚೆನ್ನಾಗಿ ಬಲ್ಲರು ಎಂದು ಜಯರಾಮ್ ರಮೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಶೀಘ್ರವೇ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಸ್ನೇಹಿತರೆ. ಇದೇ ಒಂದು ನಡುವೆ ಈಗ ಪ್ರಧಾನಿ ಮೋದಿಯವರ ಸರ್ಕಾರ ಅಲ್ಲಿನ ಮಹಿಳೆಯರಿಗೆ 10,000 ರೂಪಾಯಿ ಜಮೆ ಮಾಡಿದ್ದು ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ನೋಡೋಣ. ನೀವು ಕೂಡ ಏನಾದರೂ BPL ಕಾರ್ಡ್ ಹೊಂದಿದ್ರೆ ಕಮೆಂಟ್ನಲ್ಲಿ BPL ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇಂದು ಬಡತನ ರೇಖೆಗಿಂತ ಕೆಳಗಿನವರಿಗೆ BPL ಕಾರ್ಡ್ಗಳನ್ನು ಕೊಡಲಾಗುತ್ತಿದೆ. ಈ ಮೊದಲು BPL ಕಾರ್ಡ್ ಮೂಲಕ ಹೆಚ್ಚಾಗಿ ಆಹಾರಧನವನ್ನು ಮಾತ್ರ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಯೋಜನೆಗಳಿಗೆ BPL ಕಾರ್ಡ್ ಬೇಕೇ ಬೇಕು. ಹೌದು ಗೆಳೆಯರೆ, ಬಡತನ ರೇಖೆಗಿಂತ ಕೆಳಗಿನವರನ್ನು ಆರ್ಥಿಕವಾಗಿ ಮೇಲೆ ತರಲು BPL ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿದೆ. ಇಂದು ಹಲವಾರು ಯೋಜನೆಗಳಿಗೆ BPL ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿದೆ. ಉಚಿತ ಆರೋಗ್ಯ ಚಿಕಿತ್ಸೆ ಸೇರಿದಂತೆ ಆಹಾರ ವ್ಯವಸ್ಥೆ ಸೇರಿದಂತೆ ಎಲ್ಲ ಒಂದು ಹಣದ ಯೋಜನೆಗಳನ್ನು ಪಡಿಬೇಕಂದ್ರೆ BPL ಕಾರ್ಡ್ ಬೇಕೇ ಬೇಕು. ಭಾರತದ ಸರ್ಕಾರವು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮಾನದಂಡಗಳ ಮೂಲಕ ಅರ್ಹ ಬಡವರಿಗೆ ಈ ಒಂದು BPL ಕಾರ್ಡ್ ಅನ್ನು ಕೊಡುತ್ತದೆ. ಆದರೆ ಕೆಲವರಿಗೆ BPL ಕಾರ್ಡ್
ಕೆಲ ಪ್ರಯೋಜನಗಳ ಬಗ್ಗೆ ಮಾಹಿತಿನೇ ಇಲ್ಲ. ಹೌದು, ಪಡಿತರ ಚೀಟಿಯು ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಪಡಿತರವನ್ನು ಪಡೆದುಕೊಳ್ಳಲು ಮಾತ್ರವಲ್ಲದೆ ಆರೋಗ್ಯ ಸೇವೆ ಸೇರಿದಂತೆ ಹಣ ಪಡೆಯುವಂತಹ ಯೋಜನೆಗಳಿಗೂ ಕೂಡ ಸಹಾಯಕವಾಗಿದೆ. ಹೌದು, ಮೊದಲಿಗೆ ಸ್ನೇಹಿತರೆ ಉಚಿತ ಪಡಿತರ ಸಿಗುತ್ತೆ, ಇದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಇದರ ಜೊತೆಗೆ ಸರ್ಕಾರಿ ಯೋಜನೆಗಳ ಲಾಭವನ್ನು ಕೂಡ ನೀವು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಹೌದು, ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಿಗೆ BPL ಕಾರ್ಡು ಬೇಕೇ ಬೇಕು. ಇನ್ನು ಮತ್ತೊಂದು ಉಪಯೋಗ ಏನೆಂದರೆ ಪಡಿತರ ಚೀಟಿಯನ್ನು ಗುರುತಿನ ಪುರಾವೆಯಾಗಿ ಕೂಡ ನೀವು ಬಳಸಬಹುದು. ಬ್ಯಾಂಕುಗಳಲ್ಲಿ ಸಾಲ ಪಡಿಬೇಕಂದ್ರೆ ಅಥವಾ ಎಲ್ಲಾದರೂ ಸಾಲದ ಮೇಲೆ ಸಬ್ಸಿಡಿ ಪಡೆದುಕೊಳ್ಳಬೇಕಂದ್ರೂ BPL ಕಾರ್ಡು ಸಹಾಯಕವಾಗುತ್ತೆ. ಹಲವು ರಾಜ್ಯಗಳಲ್ಲಿ ವಿಮಾ ಯೋಜನೆಗೂ ಕೂಡ ಪಡಿತರ ಚೀಟಿ ಪ್ರಮುಖ ದಾಖಲೆಯಾಗಿದೆ. ಹೌದು, BPL ಕಾರ್ಡ್ ಮೂಲಕ ಆರೋಗ್ಯ ವಿಮೆಯ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಬಹುದು. ಸಮಾಜ ಕಲ್ಯಾಣ ಯೋಜನೆಗಳಿಗೂ ಕೂಡ ಪಡಿತರ ಚೀಟಿ ಬಹಳ ಮುಖ್ಯ. ಇನ್ನು ಅದೇ ರೀತಿ ಪಡಿತರ ಚೀಟಿದಾರರ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಲು ಕೂಡ ಹಲವಾರು ಯೋಜನೆಗಳು ಜಾರಿಯಲ್ಲಿವೆ ಸ್ನೇಹಿತರೆ. ಇನ್ನು ರೈತರಿಗಂತೂ ಬೆಳೆ ವಿಮೆ ಸಂದರ್ಭದಲ್ಲಿ BPL ಕಾರ್ಡು ಒಂದು ಪ್ರಮುಖ ದಾಖಲೆಯಾಗಿದೆ. ಹೌದು, ಪಡಿತರ ಚೀಟಿಯ ಮೂಲಕವೂ ಕೂಡ ರೈತರು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇನ್ನು ಉಜ್ವಲ ಯೋಜನೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಕೊಡುವಂತಹ ಈ ಒಂದು ಉಜ್ವಲ ಯೋಜನೆಗೆ BPL ಕಾರ್ಡು ಕಡ್ಡಾಯವಾಗಿದೆ. ಇನ್ನು ಕಾರ್ಮಿಕರಾಗಿದ್ದರೆ BPL ಕಾರ್ಡ್ ಮೂಲಕ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ಆರ್ಥಿಕ ನೆರವು ಅಥವಾ ಅಭಿವೃದ್ಧಿ ಅವಕಾಶಗಳನ್ನು ಕೂಡ ಪಡೆದುಕೊಳ್ಳಬಹುದು. ಶ್ರಮಿಕ ಕಾರ್ಡ್ ಯೋಜನೆಗೆ BPL ಕಾರ್ಡು ಬೇಕು. ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ನೀಡುವಂತಹ ಯೋಜನೆಗೂ ಕೂಡ BPL ಕಾರ್ಡು ಬೇಕೇ ಬೇಕು. ಈ ರೀತಿಯಾದ ಹಲವಾರು ಯೋಜನೆಗಳು ಇಂದು ದೇಶಾದ್ಯಂತ ಜಾರಿಯಲ್ಲಿವೆ ಸ್ನೇಹಿತರೆ. ಈ ಬಗ್ಗೆ ನಿಮಗೆ ಒಂದು ಸಪರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ನಲ್ಲಿ BPL ಕಾರ್ಡ್ ವಿಡಿಯೋ ಎಂದು ಕಮೆಂಟ್ ಮಾಡಿ. ಏಕೆಂದರೆ ಇಷ್ಟೊಂದು ಯೋಜನೆಗಳಿವೆ ಅಂದರೆ ಸ್ನೇಹಿತರೆ ಹೇಳೋದಕ್ಕೆ ಮತ್ತೊಂದು ವಿಡಿಯೋ ಮಾಡಲೇಬೇಕಾಗುತ್ತೆ. ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ. ಇನ್ನೀಗ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತದಲ್ಲಿ 39 ಜನರು ಸಾವಿಗೀಡಾಗಿದ್ದಾರೆ. ಹೌದು ಸ್ನೇಹಿತರೆ, ಸಿನಿಮಾ ರಂಗ ಬಿಟ್ಟು ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ನಟ ವಿಜಯ್ ಅವರು ತಮ್ಮದೇ ಆದ ಒಂದು TVK ಪಕ್ಷವನ್ನು ಕಟ್ಟಿದ್ದು ತಮಿಳುನಾಡಿನ ಕರೂರಿನಲ್ಲಿ TVK ಪಕ್ಷದ ಪ್ರಚಾರದ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ವಿಜಯ್ ಅವರು ತಮ್ಮ ಭಾಷಣ ಆರಂಭ ಮಾಡುತ್ತಿದ್ದಂತೆ ಕಾಲ್ತುಳಿತ ಉಂಟಾಗಿ 17 ಮಹಿಳೆಯರೊಂದಿಗೆ 9 ಸಣ್ಣ ಮಕ್ಕಳು ಸೇರಿದಂತೆ ಒಟ್ಟು 39 ಜನರು ಈಗ ಮೃತಪಟ್ಟಿದ್ದಾರೆ. ಈ ಒಂದು ಸಾವಿನ ಸಂಖ್ಯೆಯಲ್ಲಿ ಇನ್ನೂ ಏರಿಕೆ ಆಗಬಹುದು ಎಂದು ಕೂಡ ಹೇಳಲಾಗಿದೆ. ಹೌದು, 50ಕ್ಕೂ ಅಧಿಕ ಜನರು ಆಸ್ಪತ್ರೆಯಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆಯೂ ಕೂಡ ಪಡೆಯುತ್ತಿದ್ದಾರೆ. ಹಾಗಾದ್ರೆ ಈ ಒಂದು ರ್ಯಾಲಿಯನ್ನು ಸರಿಯಾಗಿ ಆಯೋಜನೆ ಮಾಡಿರಲಿಲ್ಲವೇ ಅಥವಾ ಅಷ್ಟಕ್ಕೂ ನಡೆದಿದ್ದಾದರೂ ಏನು ಎಂಬ ಒಂದು ಮಾಹಿತಿ ಬಂದಿದೆ. ಅದನ್ನು ನಾವೀಗ ಡೀಟೇಲ್ ಆಗಿ ನೋಡೋಣ. ಹೌದು ಗೆಳೆಯರೆ, ನಟ ವಿಜಯ್ ಅವರು 30 ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಮಿಂಚಿದ್ದರಿಂದ ಸಹಜವಾಗಿಯೇ ಅವರಿಗೆ ದೊಡ್ಡ ಅಭಿಮಾನಿಗಳ ಗುಂಪೇ ಇದೆ. ಹೀಗಾಗಿ ಅವರು ತಮ್ಮ ಹೊಸ ಪಕ್ಷವಾದ TVK ರ್ಯಾಲಿಯನ್ನು ಆಯೋಜನೆ ಮಾಡಿದ್ದು, ಈ ಒಂದು ಆಯೋಜನೆ ಮಾಡಿದ್ದ ಕಡೆಯಲ್ಲ ತಮ್ಮ ನೆಚ್ಚಿನ ನಟನನ್ನು ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಅದೇ ರೀತಿ ನಿನ್ನೆ ತಮಿಳುನಾಡಿನ ಕರೂರಲ್ಲೂ ಕೂಡ ಇದೇ ಆಗಿದೆ ಸ್ನೇಹಿತರೆ. ಮಧ್ಯಾಹ್ನ 3 ಗಂಟೆಗೆ ಕರೂರಿನಲ್ಲಿ ವಿಜಯ್ ಅವರು ರ್ಯಾಲಿ ಆರಂಭವಾಗಬೇಕಾಗಿತ್ತು. ವಿಜಯ್ ಅವರನ್ನು ನೋಡಬೇಕೆಂದೇ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ರು. ಆದರೆ ವಿಜಯ್ ಅವರು ಸರಿಯಾದ ಸಮಯಕ್ಕೆ ಬಂದಿದ್ದಿಲ್ಲ. ಹೌದು, 3 ಗಂಟೆಗೆ ಬರಬೇಕಾಗಿದ್ದಂತ ವಿಜಯ್ ಅವರು ಕರೂರಿಗೆ ಸಂಜೆ 7:30 ಸುಮಾರು ಬಂದಿದ್ದಾರಂತೆ. ಇನ್ನು ಅಲ್ಲಿವರೆಗೆ ಜನರಿಗೆ ಊಟದ ವ್ಯವಸ್ಥೆ ಆಗಲಿ ಅಥವಾ ನೀರಿನ ವ್ಯವಸ್ಥೆಯೂ ಕೂಡ ಮಾಡಿದ್ದಿಲ್ಲ. ಹೌದು, ಊಟ ನೀರು ಇಲ್ಲದೆ ಉರಿ ಬಿಸಿಲಲ್ಲಿ ನಿಂತು ಕಾದಿದ್ದರಿಂದ ಬಹುತೇಕ ಜನರು ಮೊದಲೇ ಸುಸ್ತಾಗಿ ಹೋಗಿದ್ರು. ಆದರೂ ಕೂಡ ತಮ್ಮ ನೆಚ್ಚಿನ ನಟನನ್ನ ನೋಡಲೇಬೇಕು ಎಂದು ಹೆಂಡತಿ ಮಕ್ಕಳು ಸಮೇತ ಎಷ್ಟೋ ಜನರು ಕಾದು ಕುಳಿತಿದ್ದಾರೆ. ಆದರೆ ವಿಜಯ್ ಅವರು ರಾತ್ರಿ ಬಂದು ವಾಹನದ ಮೇಲೆ ಬಂದು ಭಾಷಣ ಮಾಡುತ್ತಿದ್ದಂತೆ ಫೋಟೋ ಕಿಕ್ಕಿಸಿಕೊಳ್ಳಲು ನೂಕುನುಗ್ಗಲು ಉಂಟಾಗಿದೆ. ಇದೇ ವೇಳೆ ಕೆಲ ಮಕ್ಕಳು ಅಪ್ಪಮ್ಮನ ಕೈತಪ್ಪಿ ಹೋಗಿದ್ದು, ಇದರಿಂದ ಆ ಸ್ಥಳದಲ್ಲಿ ಗೊಂದಲ ಉಂಟಾಗಿತ್ತು. ಕೆಲವರು ತಳ್ಳಾಟದಿಂದ ಉಸಿರಾಟಲು ಸಾಧ್ಯವಾಗದೆ ಮೂರ್ಛೆ ಕೂಡ ತಪ್ಪಿ ಬಿದ್ದಿದ್ದಾರೆ. ಆದರೆ ಅಷ್ಟರಲ್ಲೇ ಕಾಲ್ತುಳಿತ ಸಂಭವಿಸಿದೆ. ಹೌದು, ಕಾಲ್ತುಳಿತಕ್ಕೆ ಸಿಲುಕಿ ಮಗು, ಮಹಿಳೆಯರು ಸೇರಿದಂತೆ 39 ಜನರು ಪ್ರಾಣ ಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ವಿಜಯ್ ಅವರು ತಡವಾಗಿ ಬಂದಿದ್ದರಿಂದಲೇ ಈ ರೀತಿ ಆಗಿದೆ ಎಂದು ಹೇಳುತ್ತಿದ್ದರೆ, ಮತ್ತೊಂದೆಡೆಯಲ್ಲಿ ವಿಜಯ್ ಅವರು ಮೊದಲೇ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆದು 10,000 ಜನರಿಗೆ ವ್ಯವಸ್ಥೆಯನ್ನ ಮಾಡಿದ್ರು. ಆದರೆ ವಿಜಯ್ ಅವರು ಕಲ್ಪಿಸಿದ್ದಕ್ಕಿಂತ 3 ಪಟ್ಟು ಹೆಚ್ಚು ಜನರು ಆಗಮಿಸಿದ್ದಾರೆ. ಅಂದರೆ ಸರಿಸುಮಾರು 30,000ಕ್ಕೂ ಹೆಚ್ಚು ಜನರು ಆಗಮಿಸಿದ್ದರಿಂದಲೇ ಇಕ್ಕಟ್ಟಿನ ವಾತಾವರಣ ನಿರ್ಮಾಣವಾಗಿ ಕಾಲ್ತುಳಿತವಾಗಿದೆ ಎಂದು ಹೇಳಲಾಗಿದೆ. ಇದಕ್ಕೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ನಲ್ಲಿ ಸಾಲ ಮನ್ನಾ ಅಂತ ಕಮೆಂಟ್ ಮಾಡಿ. ಈಗ ರಾಜ್ಯಾದ್ಯಂತ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದೆ. ಮನೆ ಮನೆಗೆ ಶಿಕ್ಷಕರು ಬಂದು ಕುಟುಂಬದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕುಟುಂಬದಲ್ಲಿ ಮುಖ್ಯಸ್ಥರು ಯಾರು, ಆದಾಯವೇನಿದೆ, ಮೂಲ ಕಸುಬು ಏನು, ಸಾಲವೇನಾದರೂ ಮಾಡಿದ್ದೀರಾ ಅಥವಾ ನಿಮ್ಮದು ಏನಾದರೂ ಆದಾಯ ತೆರಿಗೆ ನೀವು ಕಟ್ಟುತ್ತಿದ್ದೀರಾ, ಇಂತಹ ಒಟ್ಟು 60 ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಆದರೆ ಇದೇ ಮಧ್ಯೆ ಈಗ ಶಿಕ್ಷಕರಿಗೆ ಒಂದು ಹೊಸ ತಲೆನೋವು ಶುರುವಾಗಿದೆ. ಹೌದು ಗೆಳೆಯರೆ, ಜಾತಿ ಗಣತಿ ಸಮೀಕ್ಷೆಯ ಪ್ರಾರಂಭದಲ್ಲಿ ಸರ್ವರ್ ಸಮಸ್ಯೆ, ನೆಟ್ವರ್ಕ್ ಸಮಸ್ಯೆ ಎಂಬ ಒಂದು ತಾಂತ್ರಿಕ ದೋಷಗಳಿಂದ ಈ ಒಂದು ವೇಗಕ್ಕೆ ನಿಧಾನವಾಗಿತ್ತು. ಆದರೆ ಇದೀಗ ಜನಸಾಮಾನ್ಯರು ಕೇಳುತ್ತಿರುವ ಪ್ರಶ್ನೆಗಳಿಂದ ಮತ್ತೆ ಇದು ಒಂದು ವೇಗದಲ್ಲಿ ಕುಂಠಿತವಾಗುತ್ತಿದೆ. ಹೌದು ಗೆಳೆಯರೆ, ಕುಟುಂಬ ಸದಸ್ಯರು ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡದೆ, ವಿಚಿತ್ರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಶಿಕ್ಷಕರು ಪರದಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ.
ಹೌದು, ಸಮೀಕ್ಷೆ ವೇಳೆ ಅನೇಕರು ಜಾತಿ ಮತ್ತು ಉಪಜಾತಿಯ ವಿವರವನ್ನು ಬಹಿರಂಗಪಡಿಸಲು ನಿರಾಕರಿಸುತ್ತಿದ್ದಾರೆ. ನಾವು ಯಾಕೆ ನಮ್ಮ ಜಾತಿ ಬಗ್ಗೆ ನಿಮಗೆ ಹೇಳಬೇಕು ಎಂದು ಗಣತಿದಾರರನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕೆಲ ಕುಟುಂಬ ಸದಸ್ಯರು, ನಮ್ಮ ಬಳಿ ಹಿಂದುಳಿದ ಜಾತಿ ಆದಾಯ ಪ್ರಮಾಣ ಪತ್ರವಿಲ್ಲ, ನೀವೇ ನಮಗೆ ಜಾತಿ ಪ್ರಮಾಣ ಪತ್ರ ಮಾಡಿಕೊಡಿ ಎಂದು ಗಣತಿದಾರರನ್ನೇ ಕೇಳುತ್ತಿದ್ದಾರಂತೆ. ಇನ್ನು ಇದರ ನಡುವೆ ಸಾಲಗಳ ಬಗ್ಗೆ ಗಣತಿದಾರರು ಪ್ರಶ್ನೆ ಮಾಡಿದಾಗ ಅನೇಕರು, ನಾವು ಬಡವರು ಸ್ವಾಮಿ, ಸಿಕ್ಕಾಪಟ್ಟಿ ಸಾಲ ಮಾಡಿದ್ದೇವೆ, ಸಾಲ ಮನ್ನಾ ಮಾಡುತ್ತೀರಾ ಎಂದು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳುತ್ತಿದ್ದು, ಇಂತಹ ಪ್ರಶ್ನೆಗಳಿಗೆ ಗಣತಿದಾರರು ಸುಸ್ತಾಗಿ ಹೋಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ. ಅಂದಹಾಗೆ ಸ್ನೇಹಿತರೆ, ಇದು ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾತ್ರವಾಗಿದೆ. ಹೌದು, ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಮಾಡಲು ಮತ್ತು ಪ್ರತಿಯೊಬ್ಬ ಹಿಂದುಳಿದ ವರ್ಗಗಳಿಗೆ ಆರ್ಥಿಕ ಸಹಾಯ ಮಾಡಲು ಮುಂಬರುವ ದಿನಗಳಲ್ಲಿ ಯೋಜನೆಯನ್ನು ಜಾರಿಗೆ ತರಲು ಅನುಕೂಲವಾಗುವ ದೃಷ್ಟಿಯಿಂದ ಈ ಒಂದು ಸಮೀಕ್ಷೆ ಕೈ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಯಾರೂ ಕೂಡ ಗಣತಿದಾರರು ಸಾಲ ಮನ್ನಾ ಆಗಲಿ ಅಥವಾ ಇಂತಹ ಒಂದು ನಿರ್ಧಾರಗಳು ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ನೀವು ಸಮೀಕ್ಷೆಗೆ ಭಾಗವಹಿಸಬಹುದು ಅಥವಾ ಮಾಹಿತಿ ಕೊಡುವುದನ್ನು ನಿರಾಕರಿಸಬಹುದು ಎಂದು ಕೂಡ ಸ್ಪಷ್ಟಪಡಿಸಿದೆ. ಇದು ಕಡ್ಡಾಯವೇನೂ ಅಲ್ಲವೆಂದು ಸ್ವತಃ ಹಿಂದುಳಿದ ವರ್ಗಗಳ ಆಯೋಗವೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಎಷ್ಟಾಯಿತು ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ, ವಿಡಿಯೋ ಇಷ್ಟವಾಗಿದ್ದರೆ ಸೂಪರ್ ಮಾಹಿತಿ ಎಂದು ಈಗಲೇ ಕಮೆಂಟ್ ಮಾಡಿ.